ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರಾವೃತ ಚಾನಲ್. ಇವಾಗ ನಾನು ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇದು ಒಂದು ಅಟ್ಟಿನಂಗಡಿ ಅಂತ ಬನ್ನಿ, ದೇವಸ್ಥಾನ ಇದೆ ಏನು ಅಂತ ನೋಡೋಣ. ಇದು ದೇವಸ್ಥಾನದ ಒಳ ಪ್ರಾಂಗಣ. ಈ ದೇವಸ್ಥಾನ ಬಂದು ಸುಮಾರು 1200 ವರ್ಷಗಳಿಗಿಂತ ಹಳೆಯದಾದ ದೇವಸ್ಥಾನ. ಅಂದರೆ 7ರಿಂದ 8ನೇ ಶತಮಾನಕ್ಕೆ ಸೇರತಕ್ಕಂಥ ಒಂದು ದೇವಸ್ಥಾನ ಆಗಿದೆ. ನಾನು ಆವಾಗಲೇ ಹೇಳ್ದಂಗೆ ಈ ದೇವಸ್ಥಾನ ಇರೋದು ಹಟ್ಟಿ ಅಂಗಡಿ ಅನ್ನೋ ಒಂದು ಹಳ್ಳಿಯಲ್ಲಿ. ಹಟ್ಟಿ ಅಂಗಡಿ ಅನ್ನೋದು ಈಗ ಹಳ್ಳಿ ಆಗಿರ್ಬೋದು, ಬಟ್ ಆದರೆ ಆ ಕಾಲದಲ್ಲಿ ಅಂದರೆ 7ರಿಂದ 8ನೇ ಶತಮಾನದಲ್ಲಿ ಇದು ಅಲೋಪ ರಾಜರ ರಾಜಧಾನಿ ಆಗಿತ್ತು. ಇಲ್ಲಿರೋ ಗಣೇಶ ಬಂದು ಸುಮಾರು 2.5 ಅಡಿ ಎತ್ತರದ ವಿಗ್ರಹವಾಗಿದೆ. ಮತ್ತು ಇಲ್ಲಿ ನಾವು ತುಂಬ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂದರೆ, ಈ ವಿಗ್ರಹ ಬಂದು ಸಾಲಿಗ್ರಾಮದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಅದು ಬಾಲ ಗಣೇಶನಾಗಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಗಣೇಶ ಪ್ರತಿ ವರ್ಷವೂ ಗಾತ್ರದಲ್ಲಿ ಬೆಳೀತಾ ಇದ್ದಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಗಣೇಶನ ಏನು ವಿಗ್ರಹ ಇದೆ ಅಲ್ಲ, ಅದರಲ್ಲಿ ಗುಂಗುರು ಕೂದಲನ್ನು ಕೆತ್ತನೆ ಮಾಡಿದ್ದಾರೆ. ಇದು ಭಾರತದಲ್ಲಿ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರನೇ ಇರೋದು. ಮತ್ತು ಇಲ್ಲಿ ಗಣೇಶನಿಗೆ ಎಲ್ಲ ಕಡೆ 4 ಕೈ ಇರುತ್ತೆ, ಬಟ್ ಇಲ್ಲಿ ಮಾತ್ರ 2 ಕೈ ಇರೋದು. ಅದರಲ್ಲೂ ಗಣೇಶನ ಬಲಗೈ ದೇವಸ್ಥಾನದ ನೆಲಮಳಿಗೆ ಒಳಗಡೆ ಇದೆ ಅಂತ ಹೇಳ್ತಾರೆ. ಎಡಗೈಯಲ್ಲಿ ಗಣೇಶನ ಕೈಯಲ್ಲಿ ಮೋದಕಗಳನ್ನ ಇಟ್ಕೊಂಡಿರೋದು. ಇದು ಈ ದೇವಸ್ಥಾನದ ವಿಶೇಷತೆ. ದೇವಸ್ಥಾನದೊಳಗಡೆ ಗಣೇಶ ಈ ರೀತಿ ಇರ್ತಾರೆ, ನೋಡ್ಕೊಳ್ಳಿ. ಮತ್ತು ಈ ಫೋಟೋ ಬಂದು ನನಗೆ ದೇವಸ್ಥಾನದ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ನ ಡೀಟೇಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ದೇವಸ್ಥಾನದ ಪಕ್ಕದಲ್ಲೇ ಇಲ್ಲೊಂದು ಲೋಕನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ, ಈಶ್ವರನ ದೇವಸ್ಥಾನ. ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ಕೊಬೋದು. ಇದು ವಿನಾಯಕನ ದೇವಸ್ಥಾನ, ಸಿದ್ಧಿವಿನಾಯಕನ ದೇವಸ್ಥಾನ. ಇದು ಈಶ್ವರನ ದೇವಸ್ಥಾನ. ಈ ಕಡೆ ಹಟ್ಟಿ ಅಂಗಡಿ ಅಂತ ಊರು. ಕನ್ಸ್ಟ್ರಕ್ಷನ್ ಕಾರ್ಯ ನಡೀತಾ ಇದೆ. ದೇವಸ್ಥಾನದ ಹೊರಭಾಗ. ಈ ದೇವಸ್ಥಾನ ಕೂಡ 1200 ವರ್ಷಕ್ಕಿಂತ ಹಳೆಯದಾದಂಥ ಒಂದು ದೇವಸ್ಥಾನ. ಅಂದರೆ 7ರಿಂದ 8ನೇ ಶತಮಾನಕ್ಕೆ ಸೇರಿರ್ತಕ್ಕಂಥದ್ದು. ಹಟ್ಟಿ ಅಂಗಡಿ ಕೊಲ್ಲೂರಿಂದ ಸುಮಾರು 30ರಿಂದ 35 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ಎಲ್ಲ ರಿನೋವೇಷನ್ ಮಾಡ್ತಾರೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಇಲ್ಲಿ ಕೊಲ್ಲೂರಿಂದ ಬಸ್ ಫೆಸಿಲಿಟೀಸ್ ಇದೆ. ಸುಮಾರು 1ರಿಂದ 1.5 ಗಂಟೆ ಜರ್ನಿ ಟೈಮ್ ಆಗುತ್ತೆ. ಇಲ್ಲ ಕ್ಯಾಬ್ ಅಥವಾ ಟ್ಯಾಕ್ಸಿ ಅಥವಾ ಓನ್ ವೆಹಿಕಲ್ ಇದ್ದರೆ ನೀವು ಆರಾಮಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇಲ್ಲಿ ರೀಚ್ ಆಗ್ಬೋದು. ಗೂಗಲ್ ಮ್ಯಾಪ್ನ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ದೇವಸ್ಥಾನದೊಳಗಡೆ ದೇವ್ರು ಈ ಥರ ಇರ್ತಾರೆ, ದರ್ಶನ ಪಡ್ಕೊಳ್ಳಿ. ಇದಾಗಿತ್ತು ಹಟ್ಟಿ ಅಂಗಡಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನದ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.